ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಜಂ ಮಲ್ಲಪ್ಪ ಜೋತವಾರ್. ಆತ್ಮೀಯರೇ, ದೇಶದಲ್ಲಿ 5 ರಾಜ್ಯಗಳ ಚುನಾವಣೆ, ಅದರಲ್ಲೂ 3 ಮುಗಿದು ಉಪಚುನಾವಣೆ ನಡೆದಾವ. ಮತ್ತು ಬೇರೆ ಈ 3 ಮುಗಿದ ಚುನಾವಣೆಗಳಲ್ಲಿ ವಿಶೇಷವಾಗಿ ಏನಾಗಬಹುದು ಅನ್ನೋ ಕುತೂಹಲ ದೇಶದ ಜನರಲ್ಲಿ. ಸಹಜವಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ, ಇಲ್ಲ SIR ಆಗ್ಯದ. ಇವತ್ತು ಬೆಂಗಾಲ್ ಇರ್ಬೋದು, ಅಸ್ಸಾಂ ಇರ್ಬೋದು, ಕೇರಳ ಇರ್ಬೋದು, ಇಲ್ಲೆಲ್ಲ ಪುದುಚೇರಿ ಇರ್ಬೋದು ಅಥವಾ ಪಾಂಡಿಚೇರಿ ಇರ್ಬೋದು. ಇಲ್ಲೆಲ್ಲ ಈ ವಿಷಯವನ್ನು ಅಂದರೆ ಒಳನುಸುಳುಕೋರರು ವಿಷಯ ಇಟ್ಟುಕೊಂಡ BJP ಜೊತೆ ನಾವು ಅಭಿವೃದ್ಧಿ ಮಾಡಿದ್ದೀವಿ, ಡಬಲ್ ಇಂಜಿನ್ ಸರ್ಕಾರದ ಹೇಳ್ಕೊಳ್ಳುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಹೀಗಾಗಿ SIR ಸಹಾಯದಿಂದ BJP ಗೆಲ್ತದನ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ. ಆಲ್ರೆಡಿ ನೀವು ನೋಡಿದಿರಿ, ನಮ್ಮ ಮಹಾರಾಷ್ಟ್ರ ಆಗಿರ್ಬೋದು, ಅದೇ ಕಾಲಕ್ಕೆ ಇನ್ನು ಇತ್ತೀಚಿನಂಥ ಎಲ್ಲ ಚುನಾವಣೆಗಳು ಬಿಹಾರದಾಗಿರ್ಬೋದು, ಅಲ್ಲೇ ವಿರೋಧ ಪಕ್ಷಗಳು ನೇರವಾಗಿ SIR ಗುರಿ ಮಾಡ್ತಾ ಇದ್ದಾರೆ. ಈ ಜ್ಞಾನೇಶ್ ಕುಮಾರ್ ಅವರ ಎಲೆಕ್ಷನ್ ಕಮಿಷನರ್ ಮೇಲೆ ಆರೋಪ ಮಾಡ್ತಾ ಇರ್ತಾರೆ. ಹೀಗಾಗಿ ಇದು ಹಂಗೆ ಆಗ್ತದನ ಅನ್ನುವಂಥ ಒಂದು ಪ್ರಶ್ನೆ. ಆದ್ರೆ ಅಸ್ಸಾಂ ಆಗಿರ್ಬೋದು, ಕೇರಳ ಆಗಿರ್ಬೋದು, ಇಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅಂತೇಳಿ ನಮ್ಮ ವಿಶ್ಲೇಷಣಾಕಾರರ ಅಭಿಪ್ರಾಯ. ಯಾಕಂತಂದರೆ ವೋಟಿಂಗ್ ಇಲ್ಲಿ ಹೆಚ್ಚಾಗಿದೆ, 2 ಕಡೆ 3 ಕಡೆ ಹೆಚ್ಚಾಗಿದೆ. ಒಂದು 77% ಕಾಣ್ತದೆ ಕೇರಳದಲ್ಲೇ, ಇನ್ನೊಂದು 87% ಅಸ್ಸಾಂದಲ್ಲೇ, 85% ನಮ್ಮ ಪುದುಚೇರಿಯಲ್ಲಿ. ವಿಶೇಷವಾಗಿ ಹಿಂಗೆ ಹೆಚ್ಚಾದಾಗ ಆ್ಯಂಟಿ ಇನ್ಕಂಬನ್ಸಿ ಕೆಲಸ ಮಾಡಿರ್ತದೆ, ಅದು ವಿನ್ ಆಗ್ತದೆ ಅಂತ ಒಂದು ಸಾಮಾನ್ಯ ನಮ್ಮ ನಂಬಿಕೆ. ಜೊತೆಗೆ ಇವತ್ತು ದೊಡ್ಡ ಇಶ್ಯೂಗಳನ್ನು ನಮ್ಮ ಕಾಂಗ್ರೆಸ್ ಇಟ್ಕೊಳ್ಳೋದು, ಇದು ಕೇರಳದಲ್ಲಿ ಆಗಿರ್ಬೋದು, ನಮ್ಮ ಈ ಒಂದು ಅಸ್ಸಾಂದಲ್ಲಿ ಆಗಿರ್ಬೋದು, ಜೊತೆಗೆ ಪುದುಚೇರಿಯಲ್ಲೂ ಸಹಿತ ಅಲ್ಲಿ ವಿಶೇಷವಾಗಿ ಅಣ್ಣಾ ಡಿಎಂಕೆಗಳ ಪ್ರಭಾವ ಹೆಚ್ಚಿರೋದ್ರಿಂದಾಗಿ ಇವೆರಡೂ ಕಡೆ ಮಾತ್ರ ಕಾಂಗ್ರೆಸ್ಸಿನ ಕಡೆಗೆ ಒಲವು ಜನರು ಹೆಚ್ಚದ ಅನ್ನುವಂಥದ್ದು ಕೇಳಿಬರ್ತಾಯಿದೆ. ಯಾಕಂದ್ರೆ ಅಲ್ಲಿ ಮುಖ್ಯ ವಿಷಯ ಮಾಡಿಕೊಂಡಿದ್ದು ಕಾಂಗ್ರೆಸ್ಸ, ಒಂದನೇದು ಈ ನಿರುದ್ಯೋಗ, ಎರಡನೇದು ಭ್ರಷ್ಟಾಚಾರ. ಇವೆರಡು ದೊಡ್ಡ ಇಶ್ಯೂ ತಗೊಂಡು ಅವ್ರು ಬೆನ್ನತ್ತಿದ್ರು. ಅದೇ ಕಾಲಕ್ಕೆ BJP ಬೆನ್ನತ್ತಿದ್ದು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಡೆವಲಪ್ಮೆಂಟ್, ನಾವು ಡೆವಲಪ್ಮೆಂಟ್ ಮಾಡಿವಪ್ಪ, ಬೆಳೆಸಿದ್ದೀವಿ, ಡಬಲ್ ಇಂಜಿನ್ ಸರ್ಕಾರದ ಅಂಥೇಳಿ ಹೇಳುವಂಥದ್ದು. ಆದರೆ ಇವತ್ತು ನೇರವಾಗಿ ಹೇಮಂತ್ ಶರ್ಮಾ ಇವ್ರ ಮೇಲಿನ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಬಂದರು. ಅದರಲ್ಲೂ ರಾಹುಲ್ ಗಾಂಧಿಯವರು ಈ ದೇಶ ಕಂಡಂಥ ಅತ್ಯಂತ ಭ್ರಷ್ಟ ವ್ಯಕ್ತಿ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಅವರ ವಿರೋಧ ನಿಂತ ಗೌರವ್ ಗೊಗೋಯ್ ಕಾಂಗ್ರೆಸ್ಸಿಗರು, ಅವ್ರ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ, ಯುವಕರಿದ್ದಾರೆ, ಹೊಸ ನಾಡನ್ನು ಕಟ್ಟುವುದರಲ್ಲಿ ಅತ್ಯಂತ ಭ್ರಷ್ಟರಿದ್ದಾರೆ, ಗಟ್ಟಿ ಮನಸ್ಸಿನವರು ಅನ್ನುವಂಥ ಪ್ರಚಾರ ಇಡೀ ಅಸ್ಸಾಂ ತುಂಬ ನಡೆದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಹೀಗಾಗಿ ಇಬ್ಬರ ಮಧ್ಯದಲ್ಲಿ ಫೈಟ್ ಜೋರದ. BJP ಪರ ಇರೋದು ಜನ ಎಲ್ಲ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ, ನಮ್ಮದೇ ಇರ್ತದೆ, ನಾವು ಮೆಜಾರಿಟಿ ಆಗ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೇಮಂತ್ ಶರ್ಮಾ ಆಗಿರ್ಬೋದು, ಇನ್ನುಳಿದ ಅವ್ರ ಬೆಂಬಲಿಗರಾಗಿರ್ಬೋದು. ಅದೇ ಕಾಲಕ್ಕೆ ಈ ಕಾಂಗ್ರೆಸ್ಸಿನ ಪ್ರಿಯ ಜನ ಇಲ್ಲ, ಗೌರವ್ ಗೊಗೋಯ್ ಅವರು ಒಬ್ಬ ವಿಶ್ವಾಸಾರ್ಹ ವ್ಯಕ್ತಿ, ಅವ್ರು ಗೆಲ್ತಾರೆ ಅನ್ನುವಂಥ ಅವರು ಒಂದು ಲೆಕ್ಕಾಚಾರ ಹಾಕ್ತಾಯಿದ್ದಾರೆ. ಯಾಕಂದರೆ ಈಗ ಚುನಾವಣೆ ಮುಗಿದೋಗಿದೆ ಮತ್ತು ಆಲ್ರೆಡಿ ಅಲ್ಲಿ ವಾತಾವರಣ ಅಲ್ಲಿ ಜನಕ್ಕೆ ಗೊತ್ತಾಗ್ತಾಯಿದೆ. ಮತ್ತು ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲೇ ಭಾಳಷ್ಟು ಪ್ರಮಾಣದಲ್ಲೇ ಅಸ್ಸಾಂ ಮತ್ತು ಕೇರಳದಲ್ಲೇ ಬದಲಾವಣೆ ಆಗ್ತದೆ ಅನ್ನೋಂಥ ಮಾತು. ಬದಲಾವಣೆ ಅಂದರೆ ಯಾವುದು ಹಂಗಾದ್ರಲ್ಲೇ? ಕೇರಳದಲ್ಲಂತೂ LDF ಅದ, ಇಲ್ಲಿ UDF ಆಗ್ತದೆ ಅನ್ನೋಂಥ ಜನರ ಒಂದು ಅಭಿಪ್ರಾಯ. ಇದು ಆಗ್ತದೋ ಇಲ್ಲೋ ಮೇ 4ಕ್ಕೆ ಗೊತ್ತಾಗುವಂಥ ವಿಷಯ. ಆದರೂ ಚರ್ಚೆ ಮೇಲೆ ಚರ್ಚೆ ನಡೆದೇನು ಸುಳ್ಳಲ್ಲ. ಅದಕ್ಕಾಗಿ ಹೇಮಂತ್ ಶರ್ಮಾರ ಮೇಲೆ ಭ್ರಷ್ಟಾಚಾರದ ವ್ಯಕ್ತಿ, ಆ ವ್ಯಕ್ತಿನ ಕಿತ್ತು ಹಾಕಬೇಕು ಅಂತೇಳಿ ಜೋರ್ದಾರ್ ಅಂತ ಪ್ರಸಾರವನ್ನು ಗೌರವ್ ಗೊಗೋಯ್ ಜೊತೆಗೆ ನಮ್ಮ ರಾಹುಲ್ ಗಾಂಧಿಯವರು ಕೂಡಿ ಮಾಡಿ ಅದನ್ನು ಜೋರ್ದಾರಾಗಿ ಈ ಚುನಾವಣೆಗೆ ಒಂದು ರಂಗು ನೀಡಿದರು ಅನ್ನೋಂಥದ್ದು. ಅಲ್ಲಿ ಜನನು ಈ ಆ್ಯಂಟಿ ಇನ್ಕಂಬನ್ಸಿ, ಅದರಲ್ಲೂ ಹೇಮಂತ್ ಶರ್ಮಾರ ಆಡಳಿತ ಕಂಡಂಥ ಅಲ್ಲಿ ಲೋಕಲ್ ಜನರು ಅವರಿಂದ ದೂರ ಸರಿತಾ ಇದ್ದಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈಗ ಒಟ್ಟಾರೆಯಾಗಿ ಈ ಅಸ್ಸಾಂದಲ್ಲೇ ಪರಿವರ್ತನೆ ಆಗ್ತದನ್ನು ಕಾಂಗ್ರೆಸ್ ಬೆಂಬಲಿತ ವ್ಯಕ್ತಿಗಳ ಅಭಿಪ್ರಾಯ. ಅದು ಇದೇ ಕಾಲಕ್ಕೆ ಅದನ್ನು ವಿರೋಧಿಸುವಂಥ ನಮ್ಮ ಮೋದಿ ಪ್ರಿಯ ಹೇಮಂತ್ ಶರ್ಮಾ ಅವ್ರ ಮೇಲೆ ವಿಶ್ವಾಸ ಇಟ್ಟಂಥ ಜನ ಇಲ್ಲ, ಅವರ ಮುಂದುವರಿತಾರೆ, ಯಾಕಂದ್ರೆ ಡಬಲ್ ಇಂಜಿನ್ ಅದ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ತಮ್ಮ ಆರೋಪಕ್ಕೆ ಉತ್ತರ ಕೊಡೋದು ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ನೋಡ್ಬೇಕು ಅದನ್ನು
ಹೇಮಂತ್ ಶರ್ಮಾ ಗೆಲ್ತಾರೋ ಅಥವಾ ನಮ್ಮ ಗೌರವ್ ಗೊಗೊಯ್ ಅವರು ಗೆಲ್ತಾರೋ. ಗೌರವ್ ಗೊಗೊಯ್ ಅವರಂತೂ ಒಳ್ಳೆಯ ಮಾತುಗಾರರು, ಪಾರ್ಲಿಮೆಂಟೇರಿಯನ್ನ, ಜೊತೆ ಒಳ್ಳೆಯ ಇತಿಹಾಸ ಹೊಂದಿದಂಥವ್ರು. ಈ ಸಲ ಅಲ್ಲಿ ತಮ್ಮ ಕಾಂಗ್ರೆಸ್ ಧ್ವಜ ಹಾರಿಸಬಲ್ಲರ. ಮತ್ತು ಜೊತೆಗೆ ರಾಹುಲ್ ಗಾಂಧಿಯವರು ಪೂರ್ಣ ಪ್ರಮಾಣದಲ್ಲೇ ಪ್ರಚಾರನೂ ಮಾಡಿದ್ದಾರೆ. ಮತ್ತು ಇಲ್ಲಿ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ, ಕಳೆದ ಚುನಾವಣೆಯಲ್ಲಿ 1% ಹೇಮಂತ್ ಶರ್ಮಾ ಅವ್ರ ಸರ್ಕಾರ ರಚನೆ ಆಗಿದ್ದನ್ನು ನಾವು ಗಮನ ಹರಿಸಬೇಕಾಗಿದೆ. ಈ ಸಲ ಇದೇನಾದರೂ ಹೆಚ್ಚು ಕಡಿಮೆ ಆದರೆ SIR ಮೇಲಂತೂ ವಿರೋಧ ಪಕ್ಷ ಆರೋಪ ಮಾಡ್ತಾರೆ, ಸೋತ್ರ ಗೆದ್ದರಂತೆ ಕ್ಲಿಯರ್ ಆಗ್ತದೆ. ಏನಪ್ಪ ಅಂದ್ರೆ ಇಲ್ಲೇ SIR ಆದರೂ ಸಹಿತ ವಿರೋಧ ಪಕ್ಷ ಆರಿಸಿ ಬರಬಹುದಪ್ಪ ಅನ್ನುವಂಥ ಮಾತು. ಇನ್ನು ಇದೇ ಕಾಲಕ್ಕೆ ಕೇರಳದಲ್ಲೂ ಸಹಿತ ಜಬರ್ದಸ್ತ್ ಆಗಿದೆ, ಅಲ್ಲೂ ಎಂಡ್ ಇನ್ಕಂಬನ್ಸಿ ಅದ. ಯಾಕೋ ಏನೋ ಕಮ್ಯುನಿಸ್ಟ್ರು, LDF ಅಂದರೆ ಕಮ್ಯುನಿಸ್ಟ್ ಲೆಫ್ಟ್ ಡೆಮೊಕ್ರಾಟಿಕ್ ಪಾರ್ಟಿ ಅವರು ಫ್ರಂಟ್ದವರು, ಅವ್ರು ಯಾಕೋ ಇವತ್ತು ಸೋಲು ಹಂತಕ್ಕೆ ಬಂದಿದ್ದಾರೆ ಅಂದರೆ ಯಾಕೆ ಆಳಿದುಕೊಳ್ಳಿಕ್ಕೆ ಆಗಲಿಲ್ವ ಅವ್ರಿಗೆ ಅಂತ. ಕಾಂಗ್ರೆಸ್ಸಿನ ಹವಾಲೆ ಜೋರದ, BJPನೂ ಅಲ್ಲಿ ಎಂಟ್ರಿ ಹೊಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತದ. ಆದರೆ ಕೇರಳದಲ್ಲಿ ನಿಜವಾಗಿಯೂ ಕಾಂಪಿಟೇಷನ್ ಇರೋದು ಇವ್ರ ಮಧ್ಯದಲ್ಲ, ಕಮ್ಯುನಿಸ್ಟ್ರು ಮತ್ತು ಕಾಂಗ್ರೆಸ್ಸಿಗರ ಮಧ್ಯಲ್ಲ. ಹೀಗಾಗಿ ಈ ಸಲ ಕಾಂಗ್ರೆಸ್ಸಿಗೆ ಒಳ್ಳೆಯ ಅವಕಾಶ ಅದ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಲ್ಲೂ ಎಂಟ್ರಿನ ಗಮನಿಸಿದಾಗೆ ಅಲ್ಲಿ ಬಡತನ ಹೋಗಿಲ್ಲ, ನಿರುದ್ಯೋಗವೂ ಕಡಿಮೆ ಆಗಲಿಲ್ಲ ಅನ್ನುವಂಥ ಜನ ಮಾತಾಡೋದ್ರಿಂದಾಗೆ ಇವ್ರಿಗೆ ವೈರಿ ಆಗ್ತಾವ ಪಿಣರಾಯಿ ವಿಜಯನ್ ಅವರಿಗೆ ಅನ್ನುವಂಥ ಮಾತುಗಳು ಕೇಳ್ತಾ ಇದ್ದಾವೆ. ಇವತ್ತು ಸಾಕಷ್ಟು ಒಬ್ಬರ ಮೇಲೆ ಒಬ್ಬರು ಟೀಕಾ ಮಾಡಿದ್ದಾರೆ. ಆದರೂ ಇಬ್ಬರು ಕಾಂಗ್ರೆಸ್ಸಿಗರು ಮತ್ತು ಕಮ್ಯುನಿಸ್ಟರು ಕೂಡಿ ವಿರೋಧ ಮಾಡೋದು BJPಗರು ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾಗಿದೆ. ಯಾಕಂತಂದ್ರೆ ಇಬ್ಬರಲ್ಲೇ ಕಾಂಗ್ರೆಸ್ನಲ್ಲೇ ಮೈಲ್ಡ್ ಕಮ್ಯುನಿಸ್ಟ್ ಐಡಿಯಾಲಜಿ, ಮೈಲ್ಡ್ ಸೋಷಲಿಸ್ಟ, ಮೈಲ್ಡ್ ಸಂಪ್ರದಾಯಗಳಿದ್ರೆ ಇಲ್ಲೇ ಕಠೋರ ಅತ್ಯಂತ ಕಠಿಣವಾದಂಥ ಲೆಫ್ಟಿಸ್ಟ್ ಇದ್ದಾರೆ, ಅಲ್ಲಿ ಯೋಗ್ಯರಿದ್ದಾರೆ. ಇವರು ಇಲ್ಲಿ ನಡೆದಂಥ ಮಾತುಗಳು. ಆದರೂ ಅಲ್ಲಿ ಸಮಸ್ಯೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಹೋಗಲಾಡಿಸುವಲ್ಲಿ ಯಶಸ್ವಿ ಆಗಲಿಲ್ಲ, ಎಲ್ಲರಿಗೂ ಉದ್ಯೋಗ ಕೊಡಲಿಕ್ಕೆ ಆಗಲಿಲ್ಲ ಅನ್ನುವಂಥ ಅಸಮಾನ ಅಲ್ಲಿ ಮೂಡಿದ. ಭ್ರಷ್ಟಾಚಾರ ಕಡಿಮೆ ಆಗಿಲ್ಲ ಕೇರಳದಲ್ಲೇ. ಹೀಗಾಗಿ ಈ ನಮ್ಮ ಏನಪ್ಪ ಅಂತಂದ್ರೆ LDFಗೆ ಮನೆ ಸ್ವಲ್ಪ ಸುದ್ದಿಗಳಿದ್ದಾವೆ. ಅದು ಆಗ್ತದೋ ಇಲ್ಲೋ ಯಾರಿಗೂ ಗೊತ್ತು. ಬಟ್ ಇವೆರಡರಲ್ಲಿ ಆದ್ರೆ ಇನ್ನೊಂದು ಕಡೆ ಪುದುಚೇರಿಯಲ್ಲಿ ಬದಲಾಗ್ತದೆ ಅಂತಾರೆ. ಆದರೂ ಅಲ್ಲಿ ಮೋದಿಯವ್ರ ಗಾಳಿ ಬೀಸ್ತಾ ಇದೆ ಅನ್ನೋಂಥ ಮಾತುಗಳಿದ್ದಾವೆ. ಒಟ್ಟಾರೆಯಾಗಿ ಈ ಮೂರರಲ್ಲಿ ಗಮನಿಸಿದಾಗ ಒಳ್ಳೆಯ ಮತದಾನ ಆಗಿದ್ದನ್ನು ಗಮನಿಸಿದ್ರೆ 3 ಕಡೆ ಕಾಂಗ್ರೆಸ್ಸಿಗರಿಗೆ ಅವಕಾಶಗಳು ಹೆಚ್ಚಿದಾವೆ ಅಂತೇಳಿ ಒಂದು ಅಂಬೋಣ. ಆದರೆ ಅದು ಎಷ್ಟು ಮಟ್ಟಿಗೆ ಆಗ್ತದೋ ಏನಾಗ್ತದೋ, ಯಾಕಂದರೆ ಮತ ಹಾಕೊಂಬಂದು ಮನುಷ್ಯನ ಮೈಂಡ್ ಚೇಂಜ್ ಆಗ್ತಾ ಇರ್ತದೆ. ಆ ದಿಶೆಯಲ್ಲಿ ಯಾರಿಗೆ ಮತ ಹಾಕ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅವ್ರ ಇಚ್ಛೆ ಭಾಳ ಮುಖ್ಯ ಇರ್ತದೆ. ಅವ್ರ ಇಚ್ಛೆ ಏನು ಅನ್ನೋದು ಈ ಮುಂದಿನ ದಿನದಲ್ಲಿ ಗೊತ್ತಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಏನೂ ಅಲ್ಲಿ ಹೇಮಂತ್ ಶರ್ಮಾ ಗೆಲ್ತಾರ, ಗೌರವ್ ಗೊಗೊಯ್ ಅವ್ರು ಗೆಲ್ತಾರ ಎಲ್ಲೇ ಅಸ್ಸಾಂದಲ್ಲೇ, ಕೇರಳದಲ್ಲೇ ಇಲ್ಲೇ ಪಿಣರಾಯಿ ಗೆಲ್ತಾರ, ಅಥವಾ ಅದು ವಿರೋಧ ಕಾಂಗ್ರೆಸ್ ಅವ್ರು ಗೆಲ್ತಾರ. ಅದು ಪಿಣರಾಯಿ ಅಂದರೆ ಇಲ್ಲ LDF, ಅದು UDF, ಇವರಲ್ಲಿ ಯಾರಾದರೂ ಒಬ್ಬರು. ಇನ್ನು ಪುದುಚೇರಿಯಲ್ಲಿ ಹೆಚ್ಚು ಕಡಿಮೆ DMK DMK ಜನ ಇರ್ತಾರೆ, ಅದ್ರಲ್ಲಿ ಯಾರಾದರೂ ಆಳ್ಕೆ ಆಗ್ತಾರೆ. ಅದ್ರ ಜೊತೆಗೆ BJPನೂ ಸೇರ್ತಾ ಇದೆ ಅನ್ನೋದು ಕೇಳಿ ಬರ್ತಾ ಇದೆ. ಹೀಗಾಗಿ ಒಟ್ಟಾರೆಯಾಗಿ ಈ 3 ರಾಜ್ಯಗಳಲ್ಲೇ ಕಾಂಗ್ರೆಸ್ಸಿನ ಹವ ಮಾತ್ರ ಜೋರದ. ಆದರೆ ಅದು ವಾಸ್ತವಕ್ಕೆ ಎಷ್ಟು ಬರ್ತದೆ ಅನ್ನೋದ್ರ ಮೇಲೆ ನಿಂತಂಥದ್ದು. ಮೇ 4 ಎಲ್ಲರೂ ವೇಟ್ ಮಾಡಬೇಕಾಗಿದೆ ಅಂತ ಹೇಳ್ತಾ, ಇದ್ರಿಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.